ಅಥಣಿಯಲ್ಲಿ ಹಾಡಹಗಲೇ ಗನ್ ತೋರಿಸಿ ಚಿನ್ನದ ಅಂಗಡಿಯನ್ನು ದರೋಡೆ ಮಾಡಿರುವಂತಹ ಘಟನೆ ನಡೆದಿದೆ. ಅಥಣಿ ಪಟ್ಟಣದಲ್ಲಿ ಹಾಡಹಗಲೇ ಫಿಲ್ಮಿ ಸ್ಟೈಲ್ನಲ್ಲಿ ದರೋಡೆಗೆ ಯತ್ನ. ಅಥಣಿಯಲ್ಲಿ ಹಾಡಹಗಲೇ ಗನ್ನನ್ನು ತೋರಿಸಿ ಚಿನ್ನದ ಅಂಗಡಿ ದರೋಡೆ ಮಾಡಿರುವ ಕೃತ್ಯ. ಅಥಣಿ ಪಟ್ಟಣದಲ್ಲಿ ಹಾಡಹಗಲೇ ಫಿಲ್ಮಿ ಸ್ಟೈಲ್ನಲ್ಲಿ ದರೋಡೆಗೆ ಪ್ರಯತ್ನ. ಹೆಲ್ಮೆಟ್ಟು ಹ್ಯಾಟ್ ಧರಿಸಿ ಚಿನ್ನದಂಗಡಿಗೆ ನುಗ್ಗಿದ ದರೋಡೆಕೋರರು ತಕ್ಷಣ ಹೊರಗೋಡಲು ಯತ್ನ. ದರೋಡೆಕೋರರ ಅಟ್ಯಾಕ್. ತಕ್ಷಣ ಕಿರುಚಿಕೊಂಡ ಧೈರ್ಯಶಾಲಿ ಅಂಗಡಿ ಮಾಲೀಕ. ಅಕ್ಕಪಕ್ಕದವರು ಬರುತ್ತಲೇ ಎದ್ನೋ ಬಿದ್ನೋ ಅಂತ ಓಡಿದ ಖದೀಮರು. ನಂಬರ್ ಪ್ಲೇಟ್ ಇಲ್ಲದ ಬೈಕ್ನಲ್ಲಿ ಇಬ್ಬರು ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ದರೋಡೆಕೋರರ ಚಲನವಲನ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಚಿನ್ನದಂಗಡಿ ಮಾಲೀಕ ಮಹೇಶ್ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಪೊಲೀಸರಿಂದ ತೀವ್ರ ತರಹದ ತನಿಖೆಗಳಾಗ್ತಾ ಇದೆ. ಹಾಡಹಗಲೇ ಅಥಣಿಯಲ್ಲಿ ಒಂದು ಖದೀಮರ ಗುಂಪು ಗನ್ನನ್ನು ತೋರಿಸುತ್ತೆ. ಸಿನಿಮೆಯ ರೀತಿಯಲ್ಲಿ ಚಿನ್ನದಂಗಡಿಯ ದರೋಡೆಗಿಳಿತಾರೆ. ಅಲ್ಲಿದ್ದಂತಹ ಸಿಬ್ಬಂದಿಗಳ ಪಾಯಿಂಟ್ ಬ್ಲಾಂಕ್ನಲ್ಲಿ ಗನ್ನಿಟ್ಟು ಹೆದರಿಸ್ತಾರೆ. ನೋಡಿ ಆ ಖದೀಮರ ದೃಶ್ಯ ಸಿಸಿಟಿವಿಲಿ ರೆಕಾರ್ಡ್ ಆಗಿದೆ. ಹೆಲ್ಮೆಟ್ ಹಾಕತ್ತಾರೆ, ಒಬ್ಬನಿಗೆ ಹೆಲ್ಮೆಟ್ಟು ಸಿಗ್ಲಿಲ್ವೇನು, ಹ್ಯಾಟ್ ಹಾಕ್ಕೊಂಡೇ ಬಂದ. ಸೀದಾ ಏಕಾಏಕಿ ಒಳಗೆ ಬಂದವ್ರು ನೋಡಿ ಹಿಡಿತಾರೆ. ಹಿಡಿದು ಪಾಯಿಂಟ್ ಬ್ಲಾಂಕಲ್ಲಿ ಗನ್ ಇಡ್ತಾರೆ. ಆತನ ಅದೇನೋ ಬಾಯಿಗೆ ಬಂದಂಗೆ ಆಗಿರೋದು ಪಾಪ. ಧೈರ್ಯ ಅದಾದ ನಂತರ ನೋಡಿ ಆರಂಭದಲ್ಲಿ ಹಿಡ್ಕೊಂಡು ಆತ ಕಿರುಚ್ಕತಾನೆ. ಅದನ್ನ ಧೈರ್ಯ ನೋಡಿ, ಸಾಯುವ ಭೀತಿ ಇದ್ರೂ ಕೂಡ ಅದನ್ನು ಪ್ರತಿರೋಧ ಮಾಡಿ ಅಲ್ಲಿಂದ ತಪ್ಪಿಸ್ಕೋತಾನೆ, ಕಿರುಚ್ಕತಾನೆ. ಅಕ್ಕಪಕ್ಕದವರು ತಕ್ಷಣಕ್ಕೆ ಬರ್ತಾರೆ. ಸೊ ಇದು ಹಾಡಹಗಲೇ ಇದೇನು ರಾತ್ರಿ ಹೊತ್ತು ನಡೆದಿರೋದಲ್ಲ, ಮಬಗತ್ಲಲ್ಲೂ ಅಲ್ಲ. ಹೊರಗೋಗ್ತಾನೆ. ಅಲ್ಲಿ ಅಕ್ಕಪಕ್ಕದವರು ಸ್ವಲ್ಪ ಗಡಿಬಿಡಿ ಮಾಡಿದಾಗ ಅವ್ರಿಗೆ ಭಯ ಶುರು ಆಗುತ್ತೆ, ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇದು ಜ್ಯುವೆಲ್ಲರಿ ಅಂಗಡಿ, ಇದು ಅಂಗಡಿಯಲ್ಲಿ ನಡೆದಿರ್ತಕ್ಕಂತಹ ದರೋಡೆ ತಪ್ಪಿಸ್ಕೊಂಡು ಓಡೋದು. ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೀವೀಗ ಗಮನಿಸ್ತಾ ಇದ್ದೀವಿ. ಹಲೋ ಇಲ್ಲೇ ಮ್ಯಾಗ ಬಂಗಾರ ತುಡು ಮಾಡೋರು ಬಂದ್ರೆ ಕಳ್ರಿ ಇಬ್ರು ಬಂದು ಒಂದೇ ಬಿಟ್ಟು ಬರ್ತೀನಿ. ಏನು ಓದಿಲ್ಲ ಬಾಯಿನ ಬಂದ್ ಮಾಡ್ರಿ. ಎಸಿದು ಅಥಣಿಯಲ್ಲಿ ಹಾಡಹಗಲೇ ಜ್ಯುವೆಲ್ಲರಿ ಶಾಪಿಗೆ ಖದೀಮರು ಬರ್ತಾರೆ. ಖದೀಮರು ಬರುವಂತಹದ್ದು ಜೊತೆಗೆ ಆ ಜ್ಯುವೆಲ್ಲರಿ ಮಾಲೀಕನ ಜೊತೆ ಡಿಮ್ಯಾಂಡ್ ಇಟ್ಟು ಕೊನೆ ಘಳಿಗೆಯಲ್ಲಿ ಪ್ರತಿರೋಧಕ್ಕೆ ಬಲಿಯಾಗಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆತ ಪಾಯಿಂಟ್ ಬ್ಲಾಂಕಲ್ಲಿ ಗನ್ನಿಟ್ಟರು ಕೂಡ ಆತ ಭಯಪಡಲಿಲ್ಲ, ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಖದೀಮರು. ಸೊ ಆ ದೃಶ್ಯ ಅವರ ಖದೀಮರ ಚಲನವಲನಗಳು ಅಲ್ಲಿದ್ದಂತಹ CCTVಯಲ್ಲಿ ರೆಕಾರ್ಡ್ ಆಗಿದೆ. ಸೊ ಹೆಂಗೆ ಬಂದರು, ಎಲ್ಲಿಂದ ಬಂದರು, ಆರಂಭದಲ್ಲಿ ಬರ್ತಾರೆ, ಅವರ ದ್ವಿಚಕ್ರ ವಾಹನವನ್ನು ನಿಲ್ಲಿಸ್ತಾರೆ. ತ್ರಿಮೂರ್ತಿ ಜ್ಯುವೆಲ್ಲರ್ಸ್ ಎನ್ನುವಂತಹ ಚಿನ್ನದ ಅಂಗಡಿ ಅದು. ಸೊ ಅಲ್ಲಿಗೆ ಏಕಾಏಕಿ ಬಂದಂತಹ ಖದೀಮರು ಆತ ಏನೋ ಮಾಡ್ತಾ ಇರ್ತಾನೆ. ಬಂದು ಚಿನ್ನಗಳನ್ನು ದೋಚೋದಕ್ಕೆ ಪ್ಲಾನ್ ಇತ್ತು, ಅಥವಾ ಆ ಮಾಲೀಕನಿಗೆ ಪಾಯಿಂಟ್ ಬ್ಲಾಂಕಲ್ಲಿ ಗನ್ನಿಟ್ಟೇನಾದರೂ ದುಡ್ಡು ಪೀಕಣ ಅನ್ನೋ ಪ್ಲಾನಲ್ಲಿ ಬಂದಿದ್ರೋ ಗೊತ್ತಿಲ್ಲ. ಬರ್ತಾರೆ, ಆತ ಧೈರ್ಯದಿಂದ ಹೋರಾಡ್ತಾನೆ. ಕೊನೆ ಘಳಿಗೆಯಲ್ಲಿ ಕಿರ್ಚೋಡೋದಕ್ಕೆ ಶುರು ಮಾಡ್ತಾನೆ. ಅಕ್ಕಪಕ್ಕದವರು ಸೇರ್ತಾರೆ. ಆಗ ಅಲ್ಲಿದ್ದಂತಹ ಖದೀಮರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇದು ಅಥಣಿಯಲ್ಲಿ ನಡೆದಿರ್ತಕ್ಕಂತಹದ್ದು. ತಕ್ಷಣ ಆತ ಕಿರಿಚಿಕೊಂಡಾಗ ಜಾಗ ಖಾಲಿ ಮಾಡ್ತಾರೆ. ಲೋಡೆಡ್ ಗನ್ ಅನಿಸುತ್ತೆ, ಪ್ರೊಫೆಷ್ನಲ್ ಶೂಟರ್ ಥರಾನೇ ಸೀದಾ ಒಳಗೆ ಬಂದು ಡೋರ್ ತೆಗೆದು ನೋಡಿ ಆ ಮೇಜಿಂದ ಜಂಪ್ ಮಾಡಿದ್ರಿಂದಾಗಿ ಆತ ಬಚಾವಾದ. ಇಲ್ಲದಿದ್ದರೆ ಆ ಒಳಗೆ ಲಾಕ್ ಮಾಡಿರೋರು ಆತನ ಏನು ಟೇಬಲ್ ಏನಿತ್ತು ಅದನ್ನು ಜಂಪ್ ಮಾಡಿ ಹೊರಗೆ ಬರ್ತಾನೆ. ಹಂಗೆ ಬಂದಿದ್ದರಿಂದಾಗಿ ಆತ ಬಚಾವಾದ್ನೋ ಏನೋ. ಲೋಡೆಡ್ ಗನ್ನು ಪಾಯಿಂಟ್ ಬ್ಲಾಂಕಲ್ಲಿ ಇಡ್ತಾರೆ. ಬಾಯಿ ಮುಚ್ಚಿ ಏನಾದರೂ ಕೇಳಿ ಪಡ್ಕೊಂಡಿದ್ದಿದ್ರೆ ಬಹುಶಃ ಕೊಟ್ಟಿದ್ದು ಕೂಡ ಗೋವಿಂದ ಆಗಿರೋದು. ಆದರೂ ಆತನ ಧೈರ್ಯ ಮೆಚ್ಚಬೇಕು. ಕಿರುಚಾಡ್ತಾನೆ, ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯ CCTVಯಲ್ಲಿ ಸರಿಯಾಗಿತ್ತು. ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಕಂಪ್ಲೇಂಟ್ ಹೋಗಿದೆ. ಪೊಲೀಸರು ಕೂಡ ಬಂದು ಸಂಬಂಧಪಟ್ಟಂತೆ ದೃಶ್ಯಾವಳಿಗಳನ್ನು ಪರಿಶೀಲನೆಗೆ ಒಳಪಡಿಸಿ ಸಂಬಂಧಪಟ್ಟಂಥ ಆರೋಪಿಗಳನ್ನು ಹಿಡಿಯುವಂತಹ ಪ್ರಯತ್ನ
ನಡೀಬಹುದು. ಸೊ ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ, ಸ್ಥಳ ಮಹಜರಾಗಬೇಕು, ದೂರು ದಾಖಲಾಗಿದೆ. ಎಷ್ಟು ಜನ ಬಂದಿದ್ದರು, CCTVಯಲ್ಲಿ ಅವರ ಎತ್ತರ, ಅವರು ಈ ಹಿಂದೆ ಬೇರೆ ಪ್ರಕರಣದಲ್ಲಿ ದಾಖಲಾಗಿದ್ದಾರಾ, ಅವರ ಬಾಡಿ ಲ್ಯಾಂಗ್ವೇಜ್ ಏನಾದರೂ ಹೊಂದಾಣಿಕೆ ಆಗುತ್ತಾ, ಈ ಹಿಂದಿನ ಪ್ರಕರಣದಲ್ಲಿ ಸಂಬಂಧಪಟ್ಟಂಥ ಆರೋಪಿಗಳು ಇವರೇ ಆಗಿದ್ದರೆ ಕೆಲವೊಮ್ಮೆ ಬಾಡಿ ಲ್ಯಾಂಗ್ವೇಜ್ಗಳು ಮ್ಯಾಚ್ ಆಗುತ್ತೆ. ಈ ಹಿಂದೆ ಬೇರೆ ಏನಾದರೂ ದರೋಡೆ ಪ್ರಕರಣ ದಾಖಲಾಗಿದ್ದಾಗ ಆ ದರೋಡೆ ಪ್ರಕರಣದಲ್ಲಿ ಏನಾದರೂ CCTV ಫುಟೇಜ್ ಸಿಕ್ಕಿದ್ರೆ ಅದರಲ್ಲಿ ಆರೋಪಿಗಳು ಇರ್ತಾರೆ ನೋಡಿ, ಅವರ ಚಲನವಲನ ಮತ್ತು ಈ ಒಂದು ಪ್ರಕರಣದ ಈ ವ್ಯಕ್ತಿಗಳ ಚಲನವಲನ ಎರಡನ್ನು ಕೂಡ ಮ್ಯಾಚ್ ಮಾಡಿ ನೋಡಲಾಗುತ್ತೆ. ಇಬ್ಬರ ಬಾಡಿ ಲ್ಯಾಂಗ್ವೇಜ್ ಹಾವಭಾವ ಒಂದೇ ಥರ ಇದ್ದರೆ ಮೇ ಬಿ ಅವರನ್ನು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸೋ ಸಾಧ್ಯತೆಗಳು ಕೂಡ ಇದ್ದಾವೆ. ಇಲ್ಲಿ ಮುಖ ಸ್ಪಷ್ಟ ಅಲ್ಲ, ಮಾಸ್ಕ್ ಹಾಕ್ಕೊಂಡಿದ್ದ, ಒಬ್ಬ ಹೆಲ್ಮೆಟ್ ಹಾಕ್ಕೊಂಡಿದ್ದ, ಒಬ್ಬ ಹ್ಯಾಟ್ ಹಾಕ್ಕೊಂಡಿದ್ದ, ಮುಖ ಮಾತ್ರ ಮುಚ್ಕೊಂಡು ಬರ್ತಾರೆ ಖದೀಮ್ರು. ಲೋಡೆಡ್ ಗನ್ ತಗೊಬಂದು ನೋಡಿ, ಇದೇ ಬೈಕ್ ಆತುರಕ್ಕೂ ಬಿದ್ದು ಓಡಾಡ್ತಾರೆ ನೋಡಿ, ಅಲ್ಲಿಂದ ಕಾಲು ಕೀಳುವಂಥ ದೃಶ್ಯ ಅದು, ಆತುರಕ್ಕೂ ಬಿದ್ದು ಓಡುವಂತಹದ್ದು. ಆತ ಗನ್ನನ್ನು ಎಲ್ಲಿ ಹಿಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ನೋಡಿ, ಆತುರಕ್ಕೂ ಬಿದ್ದು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಒಂದು ವೇಳೆ ಆತ ಟೇಬಲ್ ಮೇಲಿಂದ ಜಂಪ್ ಮಾಡ್ದಲೇ ಇದ್ದಿದ್ರೆ ಆತನ ಜೀವನಕ್ಕೂ ಕೂಡ ಇದು ಅಪಾಯ ತಂದಿಡ್ತಿತ್ತೋ ಏನೋ ನೋಡಿ. ಆತ ಗನ್ನನ್ನು ಇನ್ನೂ ಪ್ಯಾಂಟ್ ಒಳಗೆ ಹಾಕ್ಕೊಂಡಿಲ್ಲ, ಕೈಯಲ್ಲೇ ಇದೆ. ಸೊ ಪೊಲೀಸರಿಗೆ ಅತ್ಯಂತ ಮಹತ್ವದ ದಾಖಲೆ ಇದಾಗಬಹುದು, ಕಾರಣ ಅದರಲ್ಲಿ ಕಂಪ್ಲೀಟ್ ಉಂಗುಷ್ಟದಿಂದ ಹಿಡಿದು ಮುಡಿವರೆಗಿನ ದೃಶ್ಯಗಳು HD ಕ್ವಾಲಿಟಿಯಲ್ಲಿ ಲಭ್ಯ ಆಗಿದೆ. ಈ ಸಾಕಿರೋ ಹಂದಿಗಳ ಥರ ಇರೋ ಈ ಇಬ್ಬರನ್ನ ಯಾವಾಗ ಎತ್ತುತ್ತಾರೋ ಗೊತ್ತಿಲ್ಲ ಪೊಲೀಸ್ನವರು. ಒಬ್ಬೊಬ್ಬರನ್ನು ಕುಯ್ದರೂ ಕೂಡ ಹಳೆ ಮನೆ ಪಕ್ಕಾಸ್ ಥರ ಇದೆ ಇಬ್ಬರ ದೇಹ. ಸೊ ಈ ದಾಂಡಿಗರು ಅಲ್ಲಿ ದರೋಡೆ ಮಾಡೋದಕ್ಕೆ ಬಂದಿದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.